ಓಡಿಸ್ಬಿಟ್ಟವಳೆ ನಮ್ಮಮ್ಮನ ಬರಬೇಡ ನೀನು ಅಡುಗೆ ಮನೆಗೆ ಅಂತ ಅಂದ್ಬಿಟ್ಟು. ಆದರೆ ನೀವು ಯಾರು ಟ್ರೈ ಮಾಡಿಬಿಡಿ ಪ್ಲೀಸ್. ಸರ್ಪ್ರೈಸ್ ಮಾಡ್ತಿರೋದು ನಾನು. ಇಲ್ಲಿ ನೋಡಿ. ಹೇ ಗಾಯ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಶ್ರೀ ವ್ಲಾಗ್ಸ್. ಇವತ್ತು ಮೇ 11th, ಎಲ್ರಿಗೂ ಗೊತ್ತು ಮದರ್ಸ್ ಡೇ. ಸೊ ಅಮ್ಮಂಗೆ ಗೊತ್ತಿಲ್ಲ, ಅಮ್ಮ ಮರ್ತೋಗಿದ್ದಾರೆ ಇವತ್ತು ಮದರ್ಸ್ ಡೇ ಅಂತ. ಸೊ ನಾನು ಇಲ್ಲೇ ಇದ್ದೀನಿ ಮನೇಲಿ. ಸೊ ಇವಾಗ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ. ಈ ಅಮ್ಮ ಯಾವುದೋ ಬಟ್ಟೆ ಹೊಲಿತಾ ಇದ್ರು, ಬಟ್ಟೆ ಹೊಲಿಯೋದನ್ನು ಬಿಟ್ಟು ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಅವರು ಸ್ನಾನದಿಂದ ಬರೋ ಅಷ್ಟರಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ನಾನು ಯೋಚನೆ ಮಾಡಿದ್ದೆ. ಸೊ ನೋಡಿದೆ ಏನೇನಿದೆ ಅಂತ ಅಂದ್ಬಿಟ್ಟು. ಸೊ ಪಾಯಸಕ್ಕೆ ಬೇಕಾಗಿರೋದು ಎಲ್ಲ ಇದೆ, ಶಾವಿಗೆ ಪಾಯಸಕ್ಕೆ. ಸೊ ಅಮ್ಮ ಬರೋ ಅಷ್ಟರಲ್ಲಿ ನಿಧಾನಕ್ಕೆ ಮಾತಾಡೋಣ. ಸೊ ಅಮ್ಮ ಬರೋ ಅಷ್ಟರಲ್ಲಿ ಪಾಯಸ ಮಾಡಿ ಅವರಿಗೆ ಸರ್ಪ್ರೈಸ್ ಮಾಡೋಣ. ಸೊ ಅವ್ರು ಎಷ್ಟು ಖುಷಿ ಆಗ್ತಾರೆ ನೋಡೋಣ. ಅವ್ರು ಮರ್ತೋಗಿದ್ದಾರೆ ಇವತ್ತು ಮದರ್ಸ್ ಡೇ ಅಂತ. ಸೊ ಬನ್ನಿ, ಈಗ ಪಾಯಸ ಮಾಡಿ ಅವ್ರ ಸ್ನಾನದಿಂದ ಬರೋ ಅಷ್ಟರಲ್ಲಿ ಮಾಡಬೇಕು. ಮಾಡಿ ಪಟ್ಟಂತ ಅವರಿಗೆ ಹೇಗೆ ತೋರಿಸೋಣ, ಅವರೇ ಎಷ್ಟು ಸರ್ಪ್ರೈಸ್ ಆಗ್ತಾರೆ. ಆಮೇಲೆ ಟೇಸ್ಟ್ ಕೇಳೋಣ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಮ್ಮಂಗೋಸ್ಕರ ಪಾಯಸ, ಫಸ್ಟ್ ಟೈಮ್ ಮಾಡ್ತಿರೋದು ಅಮ್ಮಂಗೋಸ್ಕರ ಅಂತ. ಸೊ ಬನ್ನಿ ಈಗ ನೋಡೋಣ ಹೇಗೆ ಬರುತ್ತೆ ಅಂತ. ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಾನು. ಸೊ ಐಟಮ್ಸ್ ಎಲ್ಲ ಇದೆ, ಸ್ವಲ್ಪ ಐಟಮ್ಸ್ ಏನೇನು ಬೇಕೋ ಅದು ಶಾವಿಗೆ ಸಕ್ಕರೆ ಅದೆಲ್ಲ ಚೆಕ್ ಮಾಡಿದೆ. ಸೊ ಅದೆಲ್ಲ ಇದೆ. ಸೊ ಬನ್ನಿ ನೋಡಿದೆ. ಸೊ ಶಾವಿಗೆ ಇದೆ, ನೆಕ್ಸ್ಟು ದ್ರಾಕ್ಷಿ ಗೋಡಂಬಿ ಇದ್ದಾವೆ, ಸಕ್ಕರೆ. ಸೊ ಗೈಸ್ ಹಾಲಿಲ್ಲ. ಸೊ ಹಾಲಿಲ್ಲದೆ ಪಾಯಸ ಹೆಂಗೆ ಮಾಡೋದು? ಸೊ ನಮ್ಮ ಮನೇಲಿ ಹಾಲಿನ ಪೌಡ್ರು ಯಾವಾಗಲೂ ಇರುತ್ತೆ. ಹಾಲಿಲ್ಲ ಅಂದರೆ ಹಾಲಿನ ಪೌಡರ್ ಇದ್ದೇ ಇರುತ್ತೆ. ಸೊ ಹಾಲಿನ ಪೌಡರೇ ಯೂಸ್ ಮಾಡ್ಕೋತೀನಿ. ಸೊ ಹಾಲು ತರಬೇಕಂದ್ರೆ ಇವಾಗ ಹೋಗಬೇಕು, ಇಲ್ಲಿ ಫ್ರೆಶ್ ಯಾವಲ್ಲೂ ಸಿಗೋಲ್ಲ ಯಾವ ಅಂಗಡಿಲೂ. ಸೊ ಅದಕ್ಕೆ ಹಾಲು ಪೌಡ್ರ್ ಯೂಸ್ ಮಾಡ್ಕೋತೀನಿ. ನೋಡೋಣ ಹೇಗೆ ಬರುತ್ತೆ. ನೋಡಿ, ತುಪ್ಪನೂ ಸಿಕ್ತು. ಇವಾಗ ತುಪ್ಪನೂ ಸಿಕ್ತು. ಇನ್ನೇನು ಮಾಡೋದೆ ಗೈಸ್, ನನಗೆ ಯಾವುದೂ ಪಾತ್ರೆ ಸಿಗಲಿಲ್ಲ. ಸೊ ಈ ಬಟ್ಲು ಸಿಕ್ಕಿದೆ. ಈಗ ಈ ಬಟ್ಲಲ್ಲೇ ಮಾಡ್ತಿದ್ದೀನಿ. ಸೊ ಬೇರೆ ಯಾವುದೂ ಸಿಗಲಿಲ್ಲ. ಈ ಎಲ್ಲ ದೊಡ್ಡದಿತ್ತು. ಸೊ ಇದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಸೊ ಅದಕ್ಕೆ ಇದನ್ನು ಇಕ್ಕತ್ತಾ ಇದ್ದೀನಿ. ಸೊ ಫಸ್ಟು ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕು. ಸೊ ಫಸ್ಟು ಹುರ್ಕೋತೀನಿ. ಸೊ ಈಗ ಇದನ್ನು ತೆಗ್ದೆ, ಸೀದ್ಬಿಟ್ಟಿದೆ. ಒಂದು ಸ್ವಲ್ಪ ಸೀದ್ಬಿಟ್ಟಿದೆ. ಏನಾಗಲ್ಲ, ಅಮ್ಮ ಅಲ್ವಾ ಅಡ್ಜಸ್ಟ್ ಮಾಡ್ಕೊತಾರೆ. ಸೊ ಇವಾಗ ಇದಕ್ಕೆ ಶಾವಿಗೆ ಹಾಕಬೇಕು. ಸೊ ಶಾವಿಗೆ ಹಾಕೋಬೇಕು. ನನಗೆ ಅಳತೆ ಗೊತ್ತಿಲ್ಲ, ಅದಕ್ಕೆ ಈ ಲೋಟದಲ್ಲಿ 1 ಲೋಟ ಹಾಕೊತೀನಿ. ಸೊ ಇದಕ್ಕೆ ಕರೆಕ್ಟಾಗಿ ಅವಾಗ 2 ಲೋಟ ಹಾಲಿಂದು ನೀರು ಹಾಕ್ಬೋದು. ನೀನು ತುಪ್ಪ ಹುರ್ಕೊಂಡಿದ್ವಿ ಅಲ್ವಾ, ಆ ಹುರ್ಕೊಂಡಿದ್ದ ತುಪ್ಪದಕ್ಕೆ ಇದನ್ನು ಹಾಕೋಣ. ಇದನ್ನು ಹಾಕಿ ಸೊ ಉರಿ ಸಣ್ಣಗಿರಲಿ, ಅದು ನೀಟಾಗಿದ್ದಾಗಬೇಕಲ್ಲ. ಗೊತ್ತಿಲ್ಲ ಹೇಗೆ ಬರುತ್ತೋ, ನಮ್ಮ ಹೇಗುತ್ತೋ ನೋಡಿ. ತುಪ್ಪದಲ್ಲಿ ಉರಿತಾ ಇದ್ದೇನೆ. ಚೆನ್ನಾಗಿ ಬರಬೇಕು. ಈಗ ಶಾವಿಗೆ ಎಲ್ಲ ಹುರ್ಕೊಂಡಿದ್ದೀನಿ. ಸೊ ಶಾವಿಗೆ ಹುರ್ಕೊಂಡ್ಮೇಲೆ ಇದನ್ನು ಪ್ಲೇಟಿಗೆ ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕು ಮತ್ತೆ. ಸೊ ಇವಾಗ ಇದನ್ನೆಲ್ಲ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಹುರ್ಕೊಂಡಿದ್ದೀನಿ. ಈ ಕಲರ್ಗೆ ಕೆಲವೊಂದು ಸೀದೋಗ್ಬಿಟ್ಟಿದೆ. ಇಗ್ನೋರ್ ದಟ್. ಯಾವ್ದ್ಯಾವ್ದು ಇದ್ರಲ್ಲಿ ಸೀದೋಗಿದೆ ಅದನ್ನೆಲ್ಲ ಇಗ್ನೋರ್ ಮಾಡಿಬಿಡಿ. ಚೆನ್ನಾಗಿರೋದು ಮಾತ್ರ ಇಟ್ಕೊಳ್ಳಿ. ಸೊ ಈಗ ಹುರ್ಕೊಂಡಿದ್ದಾಯಿತು. ಈಗ ಹಾಲಿನ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇದೇ ಲೋಟ ಅಳತೆಲಿ ಹಾಕೊಂಡ್ಬಿಡ್ತೀನಿ ನೀರನ್ನ. ಸೊ ನೋಡಿ, ಅದನ್ನು ಇಗ್ನೋರ್ ಮಾಡಿಬಿಡಿ. ಸೊ ಇವಾಗ ಇದಕ್ಕೆ ಪಾಯಸಕ್ಕೆ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಹಾಲಿಲ್ಲ, ಅದಕ್ಕೆ ಹಾಲು ಪೌಡರ್ ಹಾಕೋತಾ ಇದ್ದೀನಿ. ಗೊತ್ತಿಲ್ಲ, ಯಾರೂ ಟ್ರೈ ಮಾಡಬೇಡಿ ಪ್ಲೀಸ್. 3 ಸ್ಪೂನ್ ಹಾಕಿದ್ದೀನಿ, ಸಾಕು ಅನಿಸುತ್ತೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀವಿ. ನೋಡಿ, ಹಾಲು ಥರನೇ ಕಾಣುತ್ತೆ, ಅದು ಪೌಡರ್ ಅಲ್ವಾ, ಅದಕ್ಕೆ ಸ್ವಲ್ಪ ಹಂಗೆ ಪುಡಿ ಥರ ಅಂತ ಅನಿಸುತ್ತೆ. ಬಟ್ ಕುದ್ದಾದ್ಮೇಲೆ ಸರಿ ಹೋಗುತ್ತೆ, ಕುದಿಯುತ್ತಲ್ಲ ಆವಾಗ.
ಗೈಸ್ ಯಾರು ಬೈಕೋಬೇಡಿ, ಇವಳನ್ನ ಈ ಥರ ಅಡುಗೆ ಮಾಡ್ತಿದ್ದಾಳೆ ಅಂತ. ಹಾಲಿನ ಪೌಡ್ರ್ ಹಾಕಿದ್ದಾರೆ ನಮ್ಮಮ್ಮ, ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಹಾಕಿದ್ದೀನಿ. ಆದರೆ ನೀವು ಯಾರು ಟ್ರೈ ಮಾಡಿಬಿಡಿ ಪ್ಲೀಸ್. ಸಕ್ಕರೆ ಹಾಕದೆ ಮರ್ತೋಗಿದ್ದೀನಿ. ಶ್ರೀ ಸಕ್ಕರೆ ಸಿಕ್ತು, ಸಕ್ಕರೆ. ಸೊ ಎಷ್ಟು ಸ್ಪೂನ್ ಹಾಕ್ಲಿ ಈಗ? 1 2 3 4 5 6 7 8 9 ಪ್ಲೀಸ್ 9 ಸ್ಪೂನ್ ಹಾಕಿದ್ದೀನಿ. ಮೇ ಬಿ ಸಾಕು ಅನಿಸುತ್ತೆ. ನಮ್ಮಮ್ಮ ತಿಂತಾರೆ ಸ್ವೀಟು, ಬಟ್ ಹೆವಿ ಆದರೆ ಅದೊಂಥರ ಮುಕ್ಕ ಒಡೆದಂಗೆ ಆಗಿಬಿಡುತ್ತೆ. ಸೊ ನಮ್ಮಮ್ಮಂಗೆ ಇಷ್ಟ ಪಾಯಸ ಅಂದರೆ, ಅದು ಒಂದು ರೀಸನ್ನು ನಾನು ಪಾಯಸನೇ ಮಾಡ್ತಿರೋದಕ್ಕೆ. ಸೊ ಸ್ವಲ್ಪ ಸ್ವೀಟ್ ಇದ್ದರೂ ತಿಂತಾರೆ ಅನ್ಕೋತೀನಿ. ನನ್ನ ಪ್ರೀತಿ ಸ್ವಲ್ಪ ಸೇರಿಸಿರ್ತೀನಲ್ಲ, ಅದಕ್ಕೆ ಜಾಸ್ತಿ ಸ್ವೀಟಾಗಿರುತ್ತೆ, ಸೊ ತಿಂತಾರೆ. ಆ್ಯಕ್ಚುಲಿ ಭಯ ಆಗ್ತಿದೆ, ನಮ್ಮಮ್ಮ ಏನಂತಾರೋ ಏನೋ, ಜೋರಾಗಿ ಮಾತಾಡಿದ್ರೆ ಕೇಳಿಸ್ಬಿಡುತ್ತೆ ಅವರಿಗೆ. ಪಕ್ಕದಲ್ಲೇ ಇರೋದು ಬಾತ್ರೂಮು, ಸೊ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದರೆ ಸಾಕು, ಇನ್ನೂ ಗೊತ್ತಿಲ್ಲ, ಚೆನ್ನಾಗಿ ಬರುತ್ತೆ ಅಲ್ಲ. ಸ್ವೀಟ್ ಅಲ್ಲ, ಸ್ವೀಟ್ ಹಾಕಿದ್ರೆ ಸಾಕು, ಸಕ್ಕರೆ ಅಥವಾ ಬೆಲ್ಲ ಹಾಕ್ಬಿಟ್ರೆ ಮುಗೀತು, ಅಷ್ಟೇ ಆಗೋಯ್ತು. ಸೊ ಇವಾಗ ಈ ನೀರು ಕಾಯಿಲಿ. ಸೊ ಅದರಲ್ಲಿ ಆಮೇಲೆ ತೆಂಗಿನಕಾಯಿ ತುರಿಬೇಕಲ್ವ, ಸೊ ಕಾಯಿ ತುರ್ಕೊಂಡ್ಬಿಡ್ತೀನಿ. ಇದು ಕಾಯ್ತಾ ಇರಲಿ, ಈಗ ಕಾಯಿ ತುರ್ಕೊಳ್ಳೋಣ. ನೋಡಿ ಈಗ ಫುಲ್ ಹಾಲು ಥರನೇ ಕಾಣ್ತಾ ಇದೆ ತಾನೇ. ನೋಡಿ 2 ಕಾಯಿ ಇದೆ. ಸೊ ನಾನು ಇದೊಂದು ತುರ್ಕೋತಾ ಇದ್ದೀನಿ. ಸೊ ಇದೊಂದು ತುರಿದ್ಬಿಟ್ಟು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಕೈಸ್ ನಮ್ಮಮ್ಮ ಟವಲ್ ಕೇಳ್ತವ್ರೆ ಆಗಲೇ. ಸೊ ನಾನಿನ್ನು ಇವಾಗ ಕಾಯಿ ತುರ್ಕೊಂಡ್ಬಂದಿದ್ದೀನಿ, ಬೇಗ ಮಾಡಬೇಕು. ಸೊ ಕಾಯಿ ಹಾಕ್ತಾಯಿದ್ದೀನಿ ಇವಾಗ. ಸೊ ಕಾಯಿ ಹಾಕಿದ್ದಾಗಿದೆ. ಸೊ ಇವಾಗ ಶಾವಿಗೆ ಹಾಕ್ತೀನಿ. ಶಾವಿಗೆ ಹಾಕಿದ್ದೀನಿ, ಬೇಯಬೇಕು ಅದು. ಗೈಸ್ ಸರ್ಪ್ರೈಸ್ ಮಾಡ್ತಿರೋದು ನಾನು. ಇಲ್ಲಿ ನೋಡಿ, ಏಲಕ್ಕಿನೇ ಕುಟ್ಕೊಂಡಿಲ್ಲ. ಬರ್ಬೇಡ ಹೋಗು. ಭೀಮಣ್ಣ ಇಲ್ಲ ಮಧ್ಯಾಹ್ನ ಸಾಯಂಕಾಲಕ್ಕೆ ಬರೋದು. ನನ್ನ ತಗಿಲ್ಲ, ನನ್ನ ತಗೋ ಇಷ್ಟಿಷ್ಟೇ ಅವಿ. ಯಾವುದು? ಫ್ರಿಜ್ಜು. ಗೈಸ್ ನೋಡಿ, ಆಯಿತು. ನೋಡಿ ಗೈಸ್ ಇವ್ರನ್ನ ಬಾಗ್ಲು ಬಾಕಿ ಏನಿಲ್ಲ ಅದರಲ್ಲಿ. ನೋಡಿ ಗೈಸ್ ಇವ್ರನ್ನ ಏನ ಸೀದೋಗ್ಬಿಟ್ಟೈತೆ ಸ್ವಲ್ಪ. ಬಿಡಿ, ನಮ್ಮಮ್ಮನೆಲ್ಲ ಅಡ್ಜಸ್ಟ್ ಮಾಡ್ಕೊಳತ್ತೆ. ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಕಾಣ್ತೈತಲ್ಲ. ನೋಡಿ ಗೈಸ್, ನೋಡಿ ಏನು ಮಾಡಿದೆ ಪಾಯಸ. ತುಪ್ಪ ಹಾಕೋಣವಾ ಸ್ವಲ್ಪ? ಮೇಲೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಗೈಸ್ ಪಾಯಸ ರೆಡಿಯಾಗಿದೆ. ಸೊ ನೋಡಿ ಎಲ್ಲ ಹೆಂಗೆ ಕಾಣ್ತಾ ಕಾಯ್ತವ್ರೆ. ಅವಳೊಬ್ಳು ಎಲ್ಲ ಕಾಯ್ತವ್ರು ನೋಡಿ ನನ್ನ ಜೊತೆಗೆ. ಸೊ ಇವಾಗ ಪಾಯಸ ರೆಡಿಯಾಗಿದೆ. ನಮ್ಮಮ್ಮಂಗೆ ತೊಗೊಂಡೋಗಿ ಕೊಡೋಣ. ಆಗಲೇ ಬಂದಿದ್ದು ನಮ್ಮಮ್ಮ ಸ್ನಾನದಿಂದ. ಇವಳು ಓಡಿಸ್ಬಿಟ್ಟವಳೆ ನಮ್ಮಮ್ಮನ, ಬರಬೇಡ ನೀನು ಅಡುಗೆ ಮನೆಗೆ ಅಂತ ಅಂದ್ಬಿಟ್ಟು.
ಇವಾಗ ತಗೊಂಡೋಗಿ ಕೊಡೋಣ ಏನಂತಾರೆ. ನೋಡಿ ಕಂಪ್ಲೀಟ್ ಆಗಿದೆ. ಈಗ ಪ್ಲೇಟಿಗೆ ಹಾಕೋ ನಮ್ಮ ಕೊಡೋಣ. ಹಾಕೊಂಡೋಗಿ ಇವಾಗ ನಮ್ಮಮ್ಮ ಕೊಡೋಣ. ನಮ್ಮಮ್ಮ ಏನು ಹೇಳುತ್ತೆ ನೋಡೋಣ. ಓಕೆ ಅಮ್ಮ ನಾನೇನೋ ಮಾಡಿದ್ದೀನಿ ನಿಂಗೋಸ್ಕರ. ನೋಡು ಬ್ಲೌಸ್ ನೋಡಿ, ಯಾವ್ದು ಬ್ಲೌಸ್ ಹೋಲ್ತಿದ್ದಾರೆ ಅದರಲ್ಲಿ ಅರ್ಧ ಬರ್ಧನಾ. ಇಲ್ಲ ಬಾರಮ್ಮ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಏನಕ್ಕೆ ಮಾಡಿದ್ದೀನಿ ಅಂತ ಕೇಳು. ಬಾ ನೀನು ಮೊದಲೇ ಹೇಳ್ತೀನಿ ನೋಡಿ. ಸೈಡ್ಗೆ ಇಕ್ಕದು ಬಟ್ಟೆ. ಬಾರಮ್ಮ ಗೈಸ್ ನೋಡಿ ನಮ್ಮಮ್ಮ ಬಂತು. ಅಮ್ಮ ಹ್ಯಾಪಿ ಮದರ್ಸ್ ಡೇ ಅಮ್ಮ. ನೋಡು ನಿಂಗೋಸ್ಕರ ನಾನು ಏನು ಮಾಡಿದ್ದೀನಿ. ಥ್ಯಾಂಕ್ ಯು. ಹ್ಞೂ ತಿಂತೀಯಾ? ತಿಂತೀನಿ. ತಿಂದು ಹೆಂಗೈತೆ ಅಂತ ಹೇಳು. ಗೈಸ್ ನಮ್ಮ ಅಮ್ಮಂಗಿಂತ ಕ್ಯೂರಿಯಸ್ ಆಗಿ ಇವರೇ ಕಾಯ್ತಿದ್ರು. ಗೈಸ್ ನಾನು ಫಸ್ಟ್ ಟೈಮ್ ನಮ್ಮ ಅಮ್ಮಂಗೆ ಮದರ್ಸ್ ಡೇಗೆ ಅಂತ ಸ್ವೀಟ್ ಮಾಡಿರೋದು ಅಲ್ಲಮ್ಮ. ಏನು ಹೇಳಕ್ ನೋಡೋಣ. ಅಯ್ಯೋ ಚೆನ್ನಾಗಿ ಬಂದೈತಾ? ನಿಜ ನಿಜ ಹೇಳು, ಏನೇನು ಸಿಗ್ತೈತೆ ಟೇಸ್ಟ್ ನಿಂಗೆ? ಸಿಹಿ ಕಹಿ ಚಂದ್ರ ಥರ ಹೇಳ್ಬೇಕು. ಹಾಂ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಶಾವಿಗೆ. ಚೆನ್ನಾಗೈತಾ? ತುಪ್ಪನೂ ಗಮ್ಮ ಅಂತೈತೆ. ಅಯ್ಯೋ ಸಿಹಿ ಕಹಿ ಚಂದ್ರ ಅವ್ರ ತಂಗಿ ಥರ ಹೇಳ್ತಾರೆ. ನೀವೆಲ್ಲ ಏನು ಹೇಳ್ತೀರಮ್ಮ? ಇಷ್ಟೊತ್ತು ಮಾತಾಡ್ತಿದ್ರಿ ಅತ್ತೆ ಏನು ಮಾಡ್ತವ್ರೆ, ಅತ್ತೆಗೆ ಗೊತ್ತಾಗ್ದಂಗೆ ನೋಡ್ತೀವಿ ಅಂತ. ಹಾಂ ಹೇಳ್ರಿ, ನಿಮ್ಮ ಅಮ್ಮವ್ರಿಗೆಲ್ಲ ವಿಶ್ ಮಾಡಿದ್ರಾ? ಇವತ್ತು ಮದರ್ಸ್ ಡೇ ಅಲ್ವಾ? ಹಾಂ ಅಮ್ಮ ಇನ್ನೊಂದ್ಸಲಿ ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು. ನೋಡಿ ಗೈಸ್, ನಮ್ಮಮ್ಮನಿಗೆ ಮದರ್ಸ್ ಡೇಗೆ ನಾನು ಪಾಯಸ ಮಾಡಿದ್ದೆ. ಫುಲ್ ಖುಷಿ ಆಗ್ಬಿಟ್ಟವ್ರೆ ನಮ್ಮಮ್ಮ. ಸೊ ವಿಶ್ವ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು ಟು ಆಲ್ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ಅಮ್ಮಸ್. ಎಷ್ಟೋ ಜನ ತಾಯಿಗಳು ಮಕ್ಳಿಗೋಸ್ಕರ ಹೋರಾಡ್ತಾರೆ ಅಂತ ಹೇಳು. ಎಸ್ ಗೈಸ್, ಎಲ್ಲರೂ ಹೋರಾಡ್ತಾರೆ. ಎಷ್ಟೋ ಜನ ಅಲ್ಲ, ಎಲ್ಲ ಪ್ರತಿಯೊಬ್ರು ಅವ್ರ ಮಕ್ಳಿಗೋಸ್ಕರನೇ ಎಲ್ಲಾನು ಮಾಡೋದು, ಅಪ್ಪ ಅಮ್ಮ ಎಲ್ಲರೂ. ಸೊ ಎಲ್ಲ ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಅಮ್ಮಂದರು ಎಲ್ಲ ಇದ್ದಾರೆ, ಎಲ್ಲ ಗಾರ್ಜಿಯಸ್ ಬ್ಯೂಟಿಫುಲ್ ಅಮ್ಮಂದ್ರಿಗೆ ಎಲ್ರಿಗೂ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ. ಎಲ್ಲ ಮಕ್ಳಿಗೂ ಥ್ಯಾಂಕ್ ಯು. ನಮ್ಮಮ್ಮ ಇಂಗ್ಲೀಷ್ ಎಲ್ಲ ಕಲ್ತ್ಬಿಟ್ಟವ್ರೆ ಗೈಸ್. ನಾನು ಇನ್ನಿಲ್ಲ ಯಾವತ್ತೂ ಮಾಡಿಕೊಟ್ಟಿರ್ಲಿಲ್ಲ, ಮಾಡಿಕೊಡ್ಬೇಕು ಅಂತ ಇತ್ತು ನಮ್ಮಮ್ಮಂಗೆ. ಸೊ ವಿಶ್ ಮಾಡಿ ಪಾಯಸ ಮಾಡಿಕೊಟ್ಟೆ. ಸೊ ಇಷ್ಟೇ. ಮದ್ಗಿರಿ ಗೊತ್ತಿಯಮ್ಮ ನನ್ನ ಜೊತೆ? ಇಲ್ಲ ಬರಲ್ವಂತೆ ಗೈಸ್. ಇವ್ರ ಹೆಸ್ರು ಹೇಳ್ಕೊಂಡು ನಾನು ಏನಾದರೂ ತಿನ್ಕೊಂಡು ಹೋಗ್ತೀನಿ. ಐ ಲವ್ ಯು ಮಮ್ಮಿ. ಥ್ಯಾಂಕ್ ಯು. ಮದಗಿರಿಗೆ ಬರಲ್ಲ ಅಂದೆ, ಅದಕ್ಕೆ ಇಲ್ಲೇ. ಅಲ್ಲಿ ಬಂದಿದ್ರೆ ತಿನ್ನೋದೆಲ್ಲ ಕೊಡಿಸ್ತಿದ್ದೆ, ಅದಕ್ಕೆ ಇಲ್ಲೇ ಕೊಡ್ತಿದ್ದೀನಿ. ಐ ಲವ್ ಯು ಮಮ್ಮಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್, ಅಮ್ಮ ನೀನು ಹೇಳು, ಇನ್ನೂ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಲೈಕ್ ಶೇರ್ ಕಾಮೆಂಟ್ ಎಲ್ಲ ಮಾಡಿ ಅಂತ. ನಾವೆಲ್ಲ ಇವಾಗ ಬರೋಲ್ಲ ನನಗೆ ಬಿಡು. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕಾಮೆಂಟ್ ಶೇರ್ ಎಲ್ಲ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸೈನಿಂಗ್ ಆಫ್ ಶ್ರೀ, ಬಾಯ್.